ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸದಾನಂದ ಕಾಲೋನಿಯಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ಶ್ರೀ ಗುರು ದೊಡ್ಡಲಾಲ್ ಸಾಬ್ ಅಲಿ, ಶ್ರೀ ಅಕ್ಷರ್ ಅಲಿ, ಶ್ರೀ ಅಬ್ಬಾಸ್ ಅಲಿ ಹಾಗೂ ಶ್ರೀ ಬಾರಾಹಿಮಾಮ್ ಪಂಜಿ ದೇವರ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪ್ರಮುಖರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜಮುಖಿ ಚಿಂತಕ ಪ್ರದೀಪ್ ಮೆಟಗುಡ್, ಮೊಹರಂ ಹಬ್ಬವು ಧರ್ಮ ಜಾತಿ ಭೇದವಿಲ್ಲದೆ ಎಲ್ಲ ಸಮುದಾಯದವರನ್ನ ಒಟ್ಟುಗೂಡಿಸುವ ಸಾಮರಸ್ಯದ ಸಂಕೇತವಾಗಿದೆ ಅಂತ ಹೇಳಿದರು. ಇನ್ನು ಕರ್ಬಲದಲ್ಲಿ ಧರ್ಮ ಮತ್ತು ಸತ್ಯದ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ಮಹಾನುಭಾವರ ಸ್ಮರಣಾರ್ಥ ಮೊಹರಂ ಆಚರಿಸಲಾಗ್ತಾ ಇದ್ದು, ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಸೇರಿದಂತೆ ಎಲ್ಲ ಸಮುದಾಯದವರು ಒಟ್ಟಾಗಿ ಈ ಹಬ್ಬವನ್ನ ಆಚರಿಸ್ತಾ ಇರುವುದು ದೇಶದ ಏಕತೆ ಹಾಗೂ ಸಹಬಾಳ್ವೆಗೆ ಪ್ರತೀಕವಾಗಿದೆ ಅಂತ ತಿಳಿಸಿದರು. ನಗರಸಭೆ ಮಾಜಿ ಸದಸ್ಯ ರಾಜು ತೆಲ್ಸಂಗ್, ಕುಶಾಲ್ ವಾಗ್ಮೋರೆ, ಗೀತಾ ಸೂರ್ಯವಂಶಿ ಹಾಗೂ ಸುನೀಲ್ ಶಿಂದೆ ಮಾತನಾಡಿ, ಜಮಖಂಡಿಯಲ್ಲಿ ಹಲವು ವರ್ಷಗಳಿಂದ ವಿವಿಧ ಧರ್ಮಗಳ ಜನರು ಸೌಹಾರ್ದದಿಂದ ಬದುಕ್ತಾ ಇದ್ದು ಇದೇ ನಗರದ ವಿಶೇಷತೆಯಾಗಿದೆ ಅಂತ ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷೆ ಕಾಶಿಬಾಯಿ ಹುಗಾರ್ ಹಾಗೂ ಭಾರತಿ ಜಾಧವ್, ಚಂದ್ರಕಾಂತ್ ಲೋಂಡೆ, ಬಸು ಕಡ್ಕೋಳ್, ಶ್ರೀ ಗುರು ದೊಡ್ಡಲಾಲ್ ಸಾಬ್ ಅಲಿ, ಶ್ರೀ ಅಕ್ಷರ್ ಅಲಿ, ಶ್ರೀ ಅಬ್ಬಾಸ್ ಅಲಿ, ಶ್ರೀ ಬಾರಾಹಿಮಾಮ್ ಸಮಿತಿಯ ಸದಸ್ಯರಾದ ಅಲ್ಲಾ ಸಾಬ್ ಮುಲ್ಲಾ, ಪೈಗಂಬರ್ ಮುಲ್ಲಾ, ಮೆಹಬೂಬ್ ಶಿರೋಳ್, ಹಾಜಿ ಗಲ್ಗಲಿ, ಮುಸ್ತಾಕ್ ಮುಲ್ಲಾ, ಸದ್ದಾಂ ನದಾಫ್, ರಾಮು ಚಪ್ಪಲ್ಕಟ್ಟಿ, ಸಲೀಂ ಗಲ್ಗಲಿ, ಮುಬಾರಕ್ ಹಿರಾಗೋಳ್ ಮತ್ತು ಅಂಬಿ ಕಲ್ಲಪ್ಪ ಪೂಜಾರಿ, ಮುಸ್ತಾಕ್ ಗೋಲಂದಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಗಳಿಂದ ಜರುಗಿದ್ವು. ಕುಶಾಲ್ ಅವ್ರ ಜೋಡಿ ಬೆನ್ನ ಅದಕ್ಕೆ ದಯವಿಟ್ಟು ಇದನ್ನು ಏನೇನು ಬೇಕು ನಿಮ್ಗೆ ಸದುಪಯೋಗ ಪಡಿಸ್ಕೊಳ್ರಿ. ಆಮೇಲೆ ಇದೇ ರೀತಿ ಇವತ್ತಿನ ಪೀಳಿಗೆ ಇವಾಗ ಸಣ್ಣ ಮಕ್ಕಳು ನಿಂತಾರೆ. ಇವತ್ತು ಮುಂದಿನ ಪ್ರಜೆಗಳು, ಇವರು ಭಾವಿ ಪ್ರಜೆಗಳು, ಇವರೆಲ್ಲ ನಿಮ್ದು ಅನುಕರಣೆ ಮಾಡ್ಕೋತಾರ. ಈಗ ಇಲ್ಲಿ ಇದ್ದಂತಾರೆ ಸಾಕ್ಷಿ ಇದ್ದೀರಿ ನೀವು, ಇವ್ರನ್ನ ಅವ್ರು ಫಾಲೋ ಮಾಡ್ತಿರ್ತಾರೆ. ಅದಕ್ಕೆ ದಯವಿಟ್ಟು ಮುಂಬರುವ ದಿನಗಳಲ್ಲಿ ಇದು ಸದಾನಂದ ಕಾಲೋನಿದ ಇದು ಫಸ್ಟ್ ಇದು ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಕೂಡಿ ನಮ್ಮನ್ನು ಕಲಿಸಿ ಈ ರೀತಿ ಮಾಡೋದು ಪ್ರಥಮ ಬಾರಿ ಅನ್ಕೊಂಡಿಲ್ಲ. ಇದು ಅಂದ್ರೆ ಬಹಳ ವಿಶೇಷವಾಗಿ ಮೊಹರಂ ಹಬ್ಬ ಜಮಖಂಡಿ ಮಹಾನಗರದೊಳಗೆ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆಚರಣೆ ಮಾಡ್ಕೊತ ಬಂದಿರತಕ್ಕಂಥ ವಾಡಿಕೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಅದರಲ್ಲೂ 6ನೇ ಶತಮಾನದಲ್ಲಿ ಆಗಿರ್ತಕ್ಕಂತಹ ಕರ್ಬಲಾ ಅಂತಕ್ಕಂಥ ಪ್ರದೇಶದಲ್ಲಿ ಆಗಿರ್ತಕ್ಕಂತಹ ಒಂದು ಕ್ರಿಸ್ತಶಕ 650 ಸಮಯದಲ್ಲಿ ಆಗಿರ್ತಕ್ಕಂತಹ ವಲಿಗಲ ಮತ್ತು ಕಲಿಪಾಗಲ ಮಧ್ಯೆ ನಡೆದಿರ್ತಕ್ಕಂತಹ ಒಂದು ಯುದ್ಧದಲ್ಲಿ ಈ ಧರ್ಮಕ್ಕಾಗಿ ಮತ್ತು ನೀರಿಗಾಗಿ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂತಹ ಮಹಾನುಭಾವರ ಸ್ಮರಣೆಯನ್ನು ಮಾಡ್ತಕ್ಕಂಥ ಮಹಾಪರ್ವ ಈ ಒಂದು ಮೊಹರಂ ಹಬ್ಬ. ವಿಶೇಷವಾಗಿ ಒಲಿಗಳನ್ನು ಭಾರತ ದೇಶದೊಳಗೆ ಭಾಳ ಸಾಮರಸ್ಯದಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೇರಿಕೊಂಡು ಭಾಳ ಸಾಮರಸ್ಯದಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ವಾಡಿಕೆ ಅದ. ಉದಾಹರಣೆಗೆ ಇಸ್ಲಾಂ ಸಮಾಜದವರು ದೇವರನ್ನು ಸ್ಥಾಪನೆ ಮಾಡಿ ಆ ಪಾತ್ಯಗಳನ್ನು ಹೇಳುವುದರ ಮುಖೇನ ದೇವರುಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ, ಹಿಂದೂ ಬಾಂಧವರು ಮನೆಯೊಳಗೆ ಚೋಂಗಿಯನ್ನು ಮಾಡಿಕೊಂಡೇ ಅಥವಾ ಮಾದರಿಯನ್ನು ಮಾಡ್ಕೊಂಡು ಬಂದು ಆ ದೇವರಿಗೆ ಅರ್ಪಣೆ ಮಾಡಿ ಆ ಹಬ್ಬದೊಳಗೆ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥ ವಾಡಿಕೆ ಭಾರತೀಯ ಪರಂಪರೆ ಒಳಗದ. ಅದರೊಂದಿಗೆ ವಿಶೇಷ ಏನಪ್ಪ ಅಂತಂದ್ರೆ ಜಮಖಂಡಿ ಮಹಾನಗರದ ವಿಶೇಷಪ್ಪ ಅಂತಂದ್ರೆ ಒಂದು ಟೋಟಲ್ 70ಕ್ಕೂ ಅಧಿಕ ದೇವರುಗಳು, ಒಂದು 15-20 ಕಡೆ 70ಕ್ಕೂ ಅಧಿಕ ದೇವರುಗಳ ಸ್ಥಾಪನೆ ಆಗ್ತಾವ. ವಿಶೇಷವಾಗಿ ನಾವು ಎಲ್ಲ ಮೆರಗನ್ನು ನೋಡಬೇಕಾಗಿತ್ತಪ್ಪ ಅಂತಂದ್ರೆ ದೇವರು ಹೊರಗೆ ಹೋಗುವಂಥ ಸಂದರ್ಭದೊಳಗೆ ಆ ಚೌಡಿಯಿಂದ ಹಿಡ್ಕೊಂಡು ಹನುಮಾನ್ ದೇವಸ್ಥಾನದವರೆಗೆ ಎಲ್ಲ ದೇವರು ಕೂಡಿ ಬರಬೇಕಾದ್ರೆ ಅದ್ರ ಸೊಬಗು ನೋಡೋದೇ ಒಂದು ವಿಶೇಷ ಅಂತಕ್ಕಂಥದ್ದು. ಅಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಸರ್ವ ಜಾತಿಯವರು ಸೇರಿ ಆ ದೇವರ ಬರುವಿಕೆಗಾಗಿ ಕಾದು ಕೂತ ದೇವರುಗಳು ಬಂದ ಮೇಲೆ ಬೆಂಡು ಬೆತ್ತೋಷಗಳನ್ನು ದೇವರಿಗೆ ಅರ್ಪಣೆ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥ ವಾಡಿಕೆ ಜಮಖಂಡಿ ಒಳಗದ. ಅದರಿಂದ ಮುಸ್ಲಿಮರು ಮೊಹರಂ ಆಗಲಿ, ಗಣೇಶದಾಗಲಿ, ದೀಪಾವಳಿದಾಗಲಿ ಮತ್ತು ರಂಜಾನದಾಗಲಿ, ಬಕ್ರೀದಾಗಲಿ ಎಲ್ಲ ಸೇರಿಕೊಂಡು ಮಾಡ್ಕೋತ ಬಂದಿದ್ದೀರಿ. ಎಲ್ಲರೂ ಹಿಂದೂ ಮತ್ತು ಮುಸ್ಲಿಂ ಯಾವತ್ತೂ ಒಂದು ಬಾಂಧವ್ಯದಿಂದ ಬಂದೈತಿ. ಪ್ರತಿ ವರ್ಷ ಯಾವುದೇ ಹಬ್ಬ ರೀತಿಯಿಂದ ಬಂದರೂ ಕೂಡ ಅವರು ಕೂಡ ನಮ್ಗೆ ಸಹಕಾರ ಮಾಡ್ತಾರೆ, ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ. ಯಾವುದೇ ಇಲ್ಲಿ ಕೋಮು ಗಲಭೆ ಇಲ್ಲದೆ ಸರಳವಾಗಿ ಶಿಸ್ತು, ಆಮೇಲೆ ಯಾವುದೇ ಹಬ್ಬ ಆಚರಣೆ ಬಂದ್ರೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಯಾವ್ದಾರ ಕ್ಷೇತ್ರ ಇದ್ರೆ ಅದು ಜಮಖಂಡಿ ಅಂತ ಭಾಳ ನಮ್ಗೆ ಹೆಮ್ಮೆ ಅನಿಸುತ್ತೆ. ಚಿಕ್ಕಂದ್ರಿಂದ ನೋಡ್ಕೊತ ಬಂದೀವಿ, ಯಾವತ್ತೂ ಭೇದ ಇರದೆ ನಾವೆಲ್ಲರೂ ಒಂದು ಅಣ್ಣ ತಂಗಿ, ಅಕ್ಕ ತಮ್ಮ ಒಂದು ಬಾಂಧವ್ಯ ಜೊತೆಗೆ ನಾವು ಬೆಳ್ಕೊತ ಬಂದವರು. ಸ್ಪೆಷಲಿ ಜಮಖಂಡಿ ಮತಕ್ಷೇತ್ರ ಒಳಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ಕೂಡ ಎಲ್ಲಿ ಒಂದು ಗಲಾಟೆ ಆಗಿರುವಂತಹ ಇತಿಹಾಸಗಳು ಕೂಡ ಇಲ್ಲ. ನನಗೆ ಭಾಳ ಸಂತೋಷ ಅನ್ಸಾಗ್ತದೆ. ಯಾಕಂದರೆ ಭಾಳ ಸಣ್ಣವಿದ್ದಾಗ ನಾ ಇಲ್ಲಿ ಭಾಳ ಒಡನಾಟ ನಂದು. ಆಗ ರಾಮ ರಹೀಮ್ ಅಂತಿರ ಈ ವಾರ್ಡಿಗೆ ರಾಮಣ್ಣವರು ಮತ್ತು ಚಾಚಾ ಅವರು ಆ ಕೂಡಿ ಇಟ್ಟು ಭಾರಿ ಈ ವಾತಾವರಣ ಸೃಷ್ಟಿ ಮಾಡಿದ್ರಲ್ಲ.
ಅವರಿಂದ ಇದೆಲ್ಲ ಆಗಿತ್ತು ಅನ್ನೋದು ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ